ನಮಸ್ತೆ, ವೆಲ್ಕಮ್ ಟು ಡೇ 5 ಇನ್ ಲೈಫ್ ಸೀರೀಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಸುಮಾರು ಈಗ 7 ಗಂಟೆ ಆಗಿದೆ. ಸೊ 7 ಗಂಟೆಯಲ್ಲೂ ಕೂಡ ಇಷ್ಟೊಂದು ಹಕ್ಕಿಗಳ ಚಿಲಿಪಿಲಿ ಕಲರವ ಕೇಳಿಸ್ತಾ ಇತ್ತು. ಸೊ ಅದ್ರ ಜೊತೆಗೆ ಇವಾಗ ಚಳಿ ಆಗಿರೋದ್ರಿಂದ ನಾನು ಸ್ವಲ್ಪ ಜೀರಿಗೆ ಬಿಸಿನೀರನ್ನು ಹಾಕ್ಕೊಂಡು ಕುಡಿತೀನಿ ಜೀರಿಗೆನ. ಸೊ ಅದಾದಮೇಲೆ ನಮ್ಮ ಮನೆಯವ್ರನ್ನ ಎಬ್ಬಿಸಿದೆ, ಪಾಪ ಎದ್ದೇಳಕ್ಕೆ ಕಷ್ಟಪಡ್ತಾಯಿದ್ರು. ಅದಾದಮೇಲೆ ಆಗೋ ಈಗ ಮಾಡಿ ಎಬ್ಬಿಸ್ಕೊಂಡು ನಂತರ ನನ್ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅಲ್ಲಿರೋ ಸ್ವಲ್ಪ ಬಟ್ಟೆಗಳೆಲ್ಲ ಮಡಚ್ಕೊಂಡು ಕಸನ ಗುಡಿಸ್ಕೊಳ್ಳೋದು, ನೆಲ ಒರೆಸ್ಕೊಳ್ಬೇಕು. ಸೊ ಅಷ್ಟೆಲ್ಲ ಮಾಡೋ ಹೊತ್ತಿಗೆ ಟೈಮ್ ಬಂದುಬಿಟ್ಟು 8:30 ಆಗಿತ್ತು. ಸೊ ಅವರು ಹೋಗೋ ಟೈಮು, ಹಾಗಾಗಿ ತಿಂಡಿ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಹಿಂದ್ಗಡೆ ಸ್ವಲ್ಪ ಕಸ ಗುಡಿಸೋದಿತ್ತು. ಅಲ್ಲೇ ಸ್ವಲ್ಪ ಯಾಕೋ ಗಲೀಜಾದಂಗೆ ಆಗಿತ್ತು, ಹಾಗಾಗಿ ಅಲ್ಲೊಂದು ಸ್ವಲ್ಪ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಅವ್ರ ಸ್ನಾನಕ್ಕೆ, ನನಗೂ ಸ್ನಾನಕ್ಕೆ ನೀರು ಬೇಕಾಗಿತ್ತು. ಹಾಗಾಗಿ ನೀರು ಕಾಯಿಸ್ಕೊಳ್ಬೇಕು ಅಂತ ನೀರೊಳಗೆ ಮೂಟೆ ಹಾಕ್ತಾಯಿದ್ದೆ. ಅಮ್ಮ ಆಲ್ರೆಡಿ ಹಾಕಿದ್ರು, ನಾನು ಸ್ವಲ್ಪ ಆಮೇಲೆ ಹಾಕಿದೆ. ಅದಾದಮೇಲೆ ಅಮ್ಮ ಇಲ್ಲಿ ತಿಂಡಿಗೆ ಏನೇನು ಬೇಕೋ ಅದೆಲ್ಲ ಹೆಚ್ಕೊಳ್ತಾ ಇದ್ದಾರೆ. ಸೊ ಅವ್ರು ಈ ಕಡೆ ಹೆಚ್ಕೊಳ್ತಾ ಇದ್ದಂಗೆ ನಾನು ಈ ಕಡೆ ಏನು ಮಾಡಿದೆ ಅಂದರೆ ದೇವ್ರ ಮನೆಯೂ ಕೂಡ ಕ್ಲೀನ್ ಮಾಡಿದ್ದಾರೆ. ಸೊ ನಾನಿವಾಗ ಗೊಜ್ಜು ಮಾಡ್ತಾಯಿದ್ದೀನಿ, ಚಿತ್ರಾನ್ನದ ಗೊಜ್ಜು. ಅದಾದಮೇಲೆ ಚಪಾತಿ ಮಾಡಿಕೊಂಡು ಈ ಕಡೆ ಪಲ್ಯ ಇತ್ತು, ಪಲ್ಯನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಇರುತ್ತಲ್ವ ನೋಡಿ, ಈ ಥರ ಎಲ್ಲ ನೀಟಾಗಿ ಎಲ್ಲ ಹೊಂದಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಅಡುಗೆ ಮನೆಯೂ ಕೂಡ ಕಸ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಯೂಶ್ವಲಿ ಬೆಳಗ್ಗೆ ದೇವ್ರ ಪೂಜೆ ಮಾಡಬೇಕು. ಸೊ ಹಾಗಾಗಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಎಲ್ಲರೂ ಖುಷಿಯಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ, ನನ್ನ ವೀಕ್ಷಕರೆಲ್ಲರೂ ಹ್ಯಾಪಿಯಾಗಿರಲಿ ಅಂತೇಳಿ ಬೇಡ್ಕೊಳ್ತಾ ಅದೇ ಪೂಜೆ ಆದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿತ್ತು. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ತಿಂಡಿ ತಿನ್ನಬೇಕು. ನಮ್ಮ ಮನೆಯವರು ಆಲ್ರೆಡಿ ಟೈಮ್ ಆಗಿತ್ತು ಅಂತ ಇವತ್ತು ನಾನು ಬಿಟ್ಬಿಟ್ಟು ತಿಂದ್ಬಿಟ್ಟು ಹೋಗ್ಬಿಟ್ರು. ಸೊ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗೀತು. ಫೈನಲಿ ತಿಂಡಿ ತಿಂದು ಇವತ್ತಿನ ನನ್ನ ಬೆಳಗಿನ ರೊಟೀನ್ ಹೀಗಿತ್ತು ಅಂತೇಳಿ ಹೇಳ್ತಾ, ಮತ್ತು ನಿಮಗೆ ಯಾವೆಲ್ಲ ವೀಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಥ್ಯಾಂಕ್ ಯು.